ಕಾಗೆ ಎಷ್ಟು ಬಾರಿ ಸ್ನಾನವನ್ನು ಮಾಡಿದರೂ ಕೂಡ ಅದು ಕಪ್ಪಾಗಿಯೇ ಇರುತ್ತದೆ. ಅದೇ ರೀತಿ ಕುತಂತ್ರಿ ಮತ್ತು ಮೋಸಗಾರರು ತಮ್ಮ ಬುದ್ಧಿಯನ್ನು ಬಿಡಲು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಸತ್ತ ಮೀನನ್ನ ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನ ಸಮಾಜ ಮತ್ತು ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈಜದೆ ಮೀನಿಗೆ ಬೆಲೆ, ದುಡಿಯದೇ ಇದ್ದರೆ ಮನುಷ್ಯನಿಗೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನೂ ಕೂಡ ತುಳಿದು ಮೇಲೆ ಹೋಗುವ ಆಸೆ ಇಲ್ಲ. ಯಾರ ಮುಂದೆಯೂ ಕೂಡ ತಲೆಬಾಗುವ ಅಭ್ಯಾಸವೂ ಕೂಡ ಇಲ್ಲ. ನನ್ನ ದುಡಿಮೆಯೇ ನನ್ನ ಗುರುತು. ಇದೇ ಜೀವನದ ಸತ್ಯವಾಗಿರುವಂತಹ ಸೂತ್ರ. ಇದನ್ನು ಅಳವಡಿಸಿಕೊಳ್ಳಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ, ತಾಯಿಯನ್ನ ದೇವರಂತೆ ಕಾಣುವ ಮಕ್ಕಳು. ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಸೋತಿರುವಂಥದ್ದು ಇಲ್ಲವೇ ಇಲ್ಲ. ಗಂಡ ಕೆಟ್ಟವನು ಎಂದು ಬಿಟ್ಟು ಹೋಗುವ ಮೊದಲು ಒಮ್ಮೆ ಅವನನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡಿ. ಯಾರಿಗೆ ಗೊತ್ತು, ಸರಿಯಾದ ಮೇಲೆ ನೀನು ಅವನ ಪಾಲಿಗೆ ದೇವತೆಯಾಗಿ ಕಾಣಬಹುದು. ಗಂಡನನ್ನು ಬಿಟ್ಟವಳು ಎನ್ನುವ ಪಟ್ಟಕ್ಕಿಂತ ದೇವತೆ ಎನ್ನುವ ಪಟ್ಟ ಉತ್ತಮ ಅಲ್ಲವೇ? ಒಣಗಿದ ಮರಕ್ಕೆ ನೆಲೆಯಿಲ್ಲ, ಬಡ ಜನಕ್ಕೆ ಮನೆಯಿಲ್ಲ, ಹರಿವ ಜನರಿಗೆ ಸುಳಿಯಿಲ್ಲ, ಕೂಗುವ ಕೋಗಿಲೆಗೆ ಕಲೆಯಿಲ್ಲ, ತುಂಬಿದ ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರುವುದೇ ಇಲ್ಲ. ಇದು ಇವತ್ತಿನ ಸತ್ಯಯುಗದ ಸತ್ಯವಾದಂತಹ ಮಾತು. ಜನರು ನಿನ್ನ ದೇಹವನ್ನು ನೋಡುತ್ತಾರೆ, ದೇವರು ನಿನ್ನ ಆತ್ಮದ ಉದ್ದೇಶವನ್ನು ನೋಡುತ್ತಾನೆ. ಆದ್ದರಿಂದ ಹೊರಗಿನ ಮೆಚ್ಚುಗೆಗಿಂತ ಒಳಗಿನ ಶುದ್ಧತೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಜೀವನದಲ್ಲಿ ಯಾರ ಜೊತೆಗೆ ಇರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರನ್ನ ಮೆಚ್ಚಿಸುವ ಅವಶ್ಯಕತೆಯೂ ಇಲ್ಲ. ನಾವು ಮಾಡುವ ಕೆಲಸಗಳು ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಇವುಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಮಾಡುವುದನ್ನು ನೋಡಬೇಕು. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ? ನಿನ್ನೆ ಇದ್ದಿದ್ದು ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರುವಂತಹ ದುಃಖ ನಾಳೆ ಇರುತ್ತದೆಯೇ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಕೃಷ್ಣನು ಎಂದಿಗೂ ಕೂಡ ಆತುರದಲ್ಲಿ ನಿರ್ಧಾರವನ್ನು ಮಾಡಲಿಲ್ಲ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಒಂದು ಹೆಜ್ಜೆ 1000 ಆತುರದ ಹೆಜ್ಜೆಗಳಿಗಿಂತ ಶ್ರೇಷ್ಠ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಹಲವು ಬಾರಿ ನಿಮಗೆ ಎದುರಾಗುವಂತಹ ಕೆಟ್ಟ ಸಮಯವೇ ಸುಂದರ ಜೀವನಕ್ಕೆ ದಾರಿದೀಪವಾಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಒಂದು ಸಾರಿ ನಾರದರು ಶ್ರೀಕೃಷ್ಣನನ್ನ ಒಂದು ಪ್ರಶ್ನೆಯನ್ನ ಕೇಳಿದರಂತೆ, ಸ್ವಾಮಿ, ಮರಣಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಅದ್ಭುತವಾಗಿರುವಂತಹ ನುಡಿ, ಆಸೆಗಳು ಉಳಿಸಿಕೊಂಡು ಉಸಿರು ನಿಂತರೆ ಮರಣ, ಉಸಿರು ಇದ್ದಾಗಲೇ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ ಎಂದು. ಎಂತಹ ಅದ್ಭುತವಾಗಿರುವಂತಹ ಮಾತು ಅಲ್ಲವೇ? ನೀನು ಯೋಚಿಸುವುದಕ್ಕಿಂತ ನಿನ್ನ ಬದುಕು ದೊಡ್ಡದ್ದು. ನಾನು ನಿನ್ನನ್ನು ನಡೆಸುತ್ತಿರುವಂತಹ ದಾರಿ ನಿನ್ನ ಕನಸಿಗಿಂತ ಶ್ರೇಷ್ಠವಾದದ್ದು ಎನ್ನುವುದನ್ನು ಮರೆಯಬೇಡ. ಎಲ್ಲಿ ಯಾರ ಹೆಸರಿನ ಅನ್ನ ಎನ್ನುವುದು ಇರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾನೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎಲ್ಲವೂ ಸರಿಯಾಗುವ ಮೊದಲು ಬಹಳಷ್ಟು ತಪ್ಪುಗಳು ಆಗುತ್ತವೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ ಎಂದು. ನಂಬಿಕೆಗಳು ಸೋತು ನಿಂತಾಗ ಕಾಣದ ಶಕ್ತಿ ಕೈ ಹಿಡಿದು ನಡೆಸುತ್ತಲೇ ಇರುತ್ತದೆ. ಅದುವೇ ಶ್ರೀಕೃಷ್ಣ ಪರಮಾತ್ಮನದ್ದು. ಯಾವುದಕ್ಕಾಗಲಿ ಕಲಿ, ಏಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದ ಕೂಡಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಭಕ್ತನ ಕಣ್ಣೀರಿನ ಬೆಲೆ ಜಗನ್ನಾಥನಿಗೆ ಮಾತ್ರ ಗೊತ್ತು. ಕರೆದ ಹೃದಯಗಳನ್ನು ಎಂದಿಗೂ ಕೂಡ ಖಾಲಿ ಕೈಯಲ್ಲಿ ಕಳಿಸುವುದೇ ಇಲ್ಲ. ಎಂದೆಂದಿಗೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಅಭಿಪ್ರಾಯವನ್ನು ಜೀವನದಲ್ಲಿ ಹೊಂದಿರಿ. ಒಳ್ಳೆಯ ವಾತಾವರಣವನ್ನು ಜೀವನದಲ್ಲಿ ಸೃಷ್ಟಿಸಿಕೊಳ್ಳುವುದನ್ನು ನೋಡಿ. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ಕೂಡ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡುವುದಕ್ಕೆ ಹೋಗಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಯಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಅನೇಕ ಬಾರಿ ಮಾತಿಗಿಂತಲೂ ಕೂಡ ಮೌನವಾಗಿ ಇರುವುದೇ ಒಳ್ಳೆಯದು ಉತ್ತರ. ಏಕೆಂದರೆ ಮಾತನಾಡಿದ್ದನ್ನು
ತಿರುಚಬಹುದು, ಮೌನಗಳನ್ನು ತಿರುಚುವುದು ಹೇಗೆ ತಾನೇ ಸಾಧ್ಯವಾದೀತು? ಹಲವು ಬಾರಿ ನಿಮಗೆ ಎದುರಾಗುವಂತಹ ಕೆಟ್ಟ ಸಮಯವೇ ಸುಂದರ ಜೀವನಕ್ಕೆ ದಾರಿದೀಪವಾಗುತ್ತದೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಬೇಡಿ. ಕೆಲವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿಸುತ್ತಾರೆ ಅಂದರೆ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದು ಅರ್ಥವಲ್ಲ. ನಿರ್ಲಕ್ಷಿಸುವವರಿಗೆ ನಿಯತ್ತು ಇಲ್ಲ ಎಂದು ಅರ್ಥ. ಮನುಷ್ಯ ತಪ್ಪು ಮಾಡಿದಾಗ ಆತನ ತಪ್ಪನ್ನು ಸರಿ ಮಾಡಲು ಪ್ರಯತ್ನಿಸಬೇಕೇ ಹೊರತು ವ್ಯಕ್ತಿಯ ತಪ್ಪು ಎಂದು ಆತನನ್ನು ನೋಯಿಸುವುದಕ್ಕೆ ಹೋಗಲೇಬಾರದು. ಇವುಗಳನ್ನು ಅರಿತು ಜೀವನವನ್ನು ಮಾಡಿ. ಎಲ್ಲರ ಜೊತೆಯಲ್ಲಿಯೂ ಕೂಡ ಎಲ್ಲರಂತೆ ಇರು, ನಗು ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ಕೂಡ ನಮ್ಮ ಸಂಬಂಧಿಕರೇ ಎಂದು ತಿಳಿದುಕೊಳ್ಳುವುದಕ್ಕೆ ಹೋಗಬೇಡ. ಏಕೆಂದರೆ ನಟನೆಯಿಂದ ಕೂಡಿದಂತಹ ಮನುಷ್ಯನ ಪ್ರೇಮ ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ಕೂಡ ನಮ್ಮ ಜೊತೆಗೆ ನಿಲ್ಲುವಂತಹ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸುವುದಕ್ಕೆ ಸಾಧ್ಯವಾದೀತೆ? ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಳ್ಳೆಯ ಸ್ನೇಹಿತನನ್ನು ಹೊಂದಿರುವುದು ಬಹಳ ಮುಖ್ಯ. ಏಕೆಂದರೆ ಜಗತ್ತು ನಮ್ಮ ಮಾತು ಕೇಳದೆಯೇ ಇದ್ದಾಗ ಅವನು ಕುಳಿತು ಕೇಳುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಜೀವನದಲ್ಲಿ ಏನೇ ಕೆಲಸಗಳನ್ನು ಮಾಡಲು ಹೊರಟಾಗ ಶ್ರೀಕೃಷ್ಣನ ವಚನಾಮೃತವನ್ನು ಒಮ್ಮೆಯಾದರೂ ಕೇಳುವುದನ್ನು ನೋಡಿ. ನೀವಿನ್ನು ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ವಚನಾಮೃತಕ್ಕೆ ಲೈಕ್ ಮಾಡದೇ ಇದ್ದರೆ ತಪ್ಪದೇ ಲೈಕ್ ಮಾಡಿ. ಕೆಟ್ಟವನಿಗೆ ದೇವರು ಚೂರು ಕಷ್ಟ ಕೊಡದೆ ಎಂದು ಪರೀಕ್ಷಿಸುವುದಿಲ್ಲ. ಕಾರಣ ಅವನು ಕೊನೆಗೊಂದು ದಿನ ಕೆಟ್ಟಿ ಹೋಗುತ್ತಾನೆ ಎಂದು ಅವನಿಗೆ ಗೊತ್ತು. ಆದರೆ ಒಳ್ಳೆಯವರಿಗೆ ನಿರಂತರ ಹೆಚ್ಚು ಕಷ್ಟಗಳನ್ನು ಕೊಟ್ಟು ಪರೀಕ್ಷಿಸುತ್ತಲೇ ಇರುತ್ತಾನೆ. ಕಾರಣ ಅವನು ತನ್ನ ಲೋಕಕ್ಕೆ ಬರಲು ಯೋಗ್ಯನಾದವನು ಎಂದು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿರುತ್ತದೆ. ಒಮ್ಮೆ ತನ್ನ ಭಕ್ತನಿಗೆ ಹೀಗೆ ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಇಲ್ಲಿ ಯಾರಿಗಾಗಿ ಯಾರೂ ಅಲ್ಲ, ನಿನಗೆ ನೀನೇ ಎಲ್ಲ. ನಿನ್ನ ಹೃದಯದ ಆಳದೊಂದಿಗೆ ಸ್ನೇಹ ಬೆರೆಸಿಕೊಂಡರೆ ನಿನಗ್ಯಾರೂ ಬೇಕಾಗಿ ಇಲ್ಲ ಎನ್ನುವುದನ್ನು ಅರಿಯಬೇಕು. ಹೇ ಕೃಷ್ಣ, ಜಗತ್ತಿನ ಚಿತ್ತ ಎತ್ತಿಂದ ಎತ್ತಲು ಸುಳಿಯುತ್ತಿರುವಾಗ ನನ್ನ ಚಿತ್ತ ಮಾತ್ರ ದಿನದಿಂದ ದಿನಕ್ಕೆ ಕೇವಲ ನಿನ್ನನ್ನು ಸೆಳೆಯುತ್ತಾಗಿದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಒಮ್ಮೆ ತನ್ನ ಭಕ್ತನಿಗೆ ಹೀಗೆ ಹೇಳುತ್ತಾನೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಧೃತಿಗೆಡಬೇಡ. ಕತ್ತಲೆ ದಟ್ಟವಾಗಿ ಇದ್ದಷ್ಟು ಸೂರ್ಯೋದಯ ಎನ್ನುವುದು ಹತ್ತಿರವಿದೆ ಎಂದು ಅರ್ಥ ಎಂದು. ಜೀವನದಲ್ಲಿ ಕಷ್ಟಗಳು ಬರಬಹುದು, ಆದರೆ ಆ ಕಷ್ಟಗಳು ಎಷ್ಟೇ ದೊಡ್ಡದಾಗಿ ಪದೇ ಪದೇ ನಿಮ್ಮ ಜೀವನದಲ್ಲಿ ಬರುತ್ತಿರಬಹುದು. ಒಳ್ಳೆಯ ಸಮಯ ಎನ್ನುವುದು, ಒಳ್ಳೆಯ ದಿನ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಯಾರಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆಯೋ ಅವರ ಯೋಗಕ್ಷೇಮದ ಹೊಣೆ ನನ್ನದು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನನ್ನ ಭಕ್ತರನ್ನು ಯಾರು ಗೌರವಿಸುತ್ತಾರೆಯೋ ಅವರು ಗೌರವ ಹೊಂದುವವರು. ಯಾರು ಅನುಮಾನ ಮತ್ತು ಅಪಮಾನಗಳನ್ನು ಪಡುತ್ತಾರೆಯೋ ಅವರು ಅವನತಿ ಹೊಂದುತ್ತಾರೆ ಎಂದು. ಜೀವನದಲ್ಲಿ ನಂಬಿಕೆ ಎನ್ನುವುದು ಇರಬೇಕು. ಶ್ರೀಕೃಷ್ಣ ಪರಮಾತ್ಮನು ನುಡಿಯುತ್ತಾನೆ, ನೀನು ಮಾಡಿದ ಕರ್ಮ ಧರ್ಮವಾಗಿದ್ದರೆ ಕೃಷ್ಣ ಕಷ್ಟ ಕಾಲದಲ್ಲಿ ಆ ಧರ್ಮವೇ ನಿಮ್ಮನ್ನು ಕೈ ಹಿಡಿಯುತ್ತದೆ ಎಂದು ಹೇಳುತ್ತಾನೆ. ಜೀವನದಲ್ಲಿ ಅತಿಯಾದ ನಂಬಿಕೆ ಯಾರ ಮೇಲೆಯೂ ಕೂಡ ಇಟ್ಟು ಸಾಗಬೇಡ. ಕಷ್ಟವೆಂದು ಹೇಳಿಕೊಂಡಾಗ ಆಲಿಸುವವನು ಮತ್ತು ನಿನ್ನ ನಂಬಿಕೆ ಉಳಿಸಿಕೊಳ್ಳುವವನು ಭಗವಂತ ಮಾತ್ರ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಬೇಡ. ನಮ್ಮ ಭಾವನೆಗಳಿಗಿಂತ ನಿಮ್ಮನ್ನು ಬಲವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸಿ. ಇಲ್ಲದೇ ಇದ್ದರೆ ಜೀವನ ಎನ್ನುವುದು ಪ್ರತಿ ಹಂತದಲ್ಲಿಯೂ ಕೂಡ ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತಾ ಹೋಗುವಿರಿ. ಇದನ್ನು ಮರೆಯಬೇಡಿ. ಜೀವನದಲ್ಲಿ ಯಾವ ದಾರಿಯನ್ನು ಆರಿಸಬೇಕು ಎಂಬ ಗೊಂದಲ ಬಂದಾಗ ನಿಮ್ಮ ಆತ್ಮಕ್ಕೆ ಸಮಾಧಾನ ನೀಡುವ ದಾರಿಯನ್ನೇ ಆರಿಸಿ. ಏಕೆಂದರೆ ಶಾಂತಿಯಿಂದ ನಡೆದ ಹೆಜ್ಜೆಗಳು ಎಂದಿಗೂ ಕೂಡ ತಪ್ಪಾಗುವುದೇ ಇಲ್ಲ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮ ಜೀವನವೇ ಸಾಕು ಎನ್ನುವಷ್ಟು ಕಷ್ಟ ಕೊಡಬೇಡ, ಕೊಟ್ಟರೂ ಎನ್ನ ಕೈ ಬಿಡಬೇಡ, ನಿನ್ನ ನಂಬಿ ಜೀವನವನ್ನು ಕಳೆಯುತ್ತಿದ್ದೇನೆ ಎನ್ನುವುದನ್ನು ಮರೆಯಬೇಡ. ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗಿಯೂ ಕ್ಷಮಿಸು ದೇವ ಎಂದು ದೇವರಲ್ಲಿ ಬೇಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಅವನು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಕರುಣಿಸುತ್ತಾನೆ. ಜೀವನ ಸಾಗಿಸುವುದಕ್ಕೆ ನನ್ನ ನಾಮಸ್ಮರಣೆ ನಿನಗೆ ಚೈತನ್ಯ, ಶಕ್ತಿ, ಪ್ರಯತ್ನ ಮತ್ತು ಪರಿಶ್ರಮ ನಿನ್ನ ಜೀವನಕ್ಕೆ ಶಕ್ತಿ. ಇದನ್ನು ಮರೆಯಬೇಡ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ನಿನ್ನ ಸೋಲು ನಿನ್ನ ಅಂತ್ಯವಲ್ಲ, ಅದು ನಿನ್ನ ಆತ್ಮಬಲವನ್ನು ಎಬ್ಬಿಸುವಂತಹ ಗಂಟೆ. ಎದ್ದು ನಿಲ್ಲು, ಕರ್ತವ್ಯ ನಿನ್ನನ್ನು ಕಾಯುತ್ತಲೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ಸತ್ಯದ ದಾರಿ ಯಾವಾಗಲೂ ಕೂಡ ಕಷ್ಟಕರವಾಗಿ ಇರುತ್ತದೆ, ಆದರೆ ಆ ದಾರಿ ನಮ್ಮನ್ನು ಎಂದಿಗೂ ಕೂಡ ಸೋಲಲು ಬಿಡುವುದೇ ಇಲ್ಲ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯಬೇಡಿ. ಯಾರಿಗೂ
ಏನೇನೋ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು, ನೀವು ಕೊಡುತ್ತಾ ಇರುವಿರೋ ಅಥವಾ ಹಳೆ ಜನ್ಮದ ಸಾಲವನ್ನು ಈ ಜನ್ಮದಲ್ಲಿ ತೀರಿಸುತ್ತಾ ಇರುವಿರೋ ಎಂದು. ನಿನ್ನ ಮನಸ್ಸು ಶಾಂತವಾಗಿ ಇದ್ದಾಗ ನನ್ನ ಸ್ವರ ಕೇಳಿಸಿಕೊಳ್ಳುತ್ತದೆ. ಬಾಹ್ಯ ಜಗತ್ತು ಗದ್ದಲ ಮಾಡಿದರೂ ಕೂಡ ಅಂತರಾಳದಲ್ಲಿ ನಾನು ಇದ್ದೇನೆ ಎನ್ನುವುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ. ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ, ವಿನಯವನ್ನು ವಿವೇಕವನ್ನು ಕಲಿಯುವುದೇ ವಿದ್ಯಾಭ್ಯಾಸ ಎನ್ನುವುದನ್ನು ಮರೆಯಬೇಡಿ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ, ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು, ನೋಡಬಹುದು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಮುಖವಾಡ ಧರಿಸಿದ ಜನರ ನಡುವೆ ಯಾರು ನೈಜ ಯಾರು ನಕಲಿ ಎಂದು ಯೋಚಿಸುತ್ತಾ ಸಮಯವನ್ನು ಕಳೆಯಬೇಡ. ನಿನಗೆ ಮೋಸ ಮಾಡಿದವರನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನೀನು ಕೇವಲ ನಿನ್ನ ನಿಷ್ಕಲ್ಮಶವಾಗಿರುವಂತಹ ಮನಸ್ಸನ್ನು ಕಾಪಾಡಿಕೋ. ನಿನ್ನ ಒಳ್ಳೆಯತನಕ್ಕೆ ಎಂದಿಗೂ ಕೂಡ ಸೋಲು ಎನ್ನುವುದು ಇಲ್ಲ ಎನ್ನುವುದನ್ನು ಮರೆಯಲೇಬೇಡ. ಚಿಂತಿಸಬೇಡಿ, ನಿಮ್ಮ ನಿರೀಕ್ಷೆಗಿಂತ ಉತ್ತಮವಾದದ್ದನ್ನು ನಾನು ನಿಮಗಾಗಿ ಯೋಚಿಸುವುದನ್ನು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ದುರ್ಯೋಧನನಿಗೆ ಕರ್ಣನಿದ್ದಂತೆ, ಅರ್ಜುನನಿಗೆ ಕೃಷ್ಣನಿದ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರು ಆಸರೆ ಆಗಲೇಬೇಕು. ಅಂದಾಗಲೇ ಜೀವನ ಎನ್ನುವುದು ಮುಂದುವರಿಯುವುದಕ್ಕೆ ಸಾಧ್ಯವಾದೀತು. ಬದುಕು ಒಂದು ರಂಗಭೂಮಿ, ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ನಿನ್ನ ಪಾತ್ರವನ್ನು ನೀನು ಎಷ್ಟು ಚಂದವಾಗಿ ನಿರ್ವಹಿಸುತ್ತಾ ಇರುವೆಯೋ ಅಷ್ಟು ನಿನ್ನ ಬದುಕು ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಮನಸ್ಸನ್ನು ವಶದಲ್ಲಿ ಇಟ್ಟವನು ಶಕ್ತಿಶಾಲಿ, ಆತ್ಮಜ್ಞಾನವೇ ಅವನ ಆಯುಧ. ಸಮತ್ವದ ದೃಷ್ಟಿಯಲ್ಲಿ ಬದುಕಿದರೆ ಜಯವೂ ಶಾಂತಿಯೂ ಕೂಡ ಅವನದ್ದೇ ಎನ್ನುವುದನ್ನು ಮರೆಯಬೇಡಿ. ಸತ್ಯ ಗೊತ್ತಿದ್ದರೂ ಕೆಲವೊಂದು ಸಲ ಸುಮ್ಮನೆಗಿರಬೇಕಾಗುತ್ತದೆ, ಏಕೆಂದರೆ ಪ್ರಶ್ನೆ ಮಾಡಿದರೆ ಅಲ್ಲಿ ಸಂಬಂಧಗಳು ದೂರವಾಗುತ್ತವೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಒಳ್ಳೆಯತನಕ್ಕೆ ಮೇಲೆ ತುಂಬ ನಂಬಿಕೆಯನ್ನು ಇಡಿ. ನಿಮ್ಮನ್ನು ಕಳೆದುಕೊಂಡವರು ಒಂದು ದಿನ ಖಂಡಿತವಾಗಿಯೂ ಕೂಡ ಅಳುವಂತಹ ಸಮಯ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ರಾಧೆಗೆ ಕೇಳುತ್ತಾನೆ, ಈ ಜಗತ್ತಿನಲ್ಲಿ ನಾನಿರದ ಜಾಗ ಯಾವುದಾದರೂ ಇದೆಯೇ? ಅದಕ್ಕೆ ರಾಧೆಯ ಉತ್ತರವನ್ನು ಹೀಗೆ ಹೇಳುತ್ತಾಳೆ, ಈ ಜಗತ್ತಿನ ಕಣ ಕಣದಲ್ಲಿಯೂ ಕೂಡ ನೀನಿರುವೆ ಕೃಷ್ಣ, ಆದರೆ ನನ್ನ ಹಣೆಬರಹದಲ್ಲಿ ಒಂದನ್ನು ಬಿಟ್ಟು ಎಂದು. ಎಂತಹ ಅರ್ಥಗರ್ಭಿತವಾಗಿರುವಂತಹ ಮಾತು ಅಲ್ಲವೇ? ಜೀವನ ಸಾಗಿಸುವುದಕ್ಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನವನ್ನು ಸಾಗಿಸುವುದಕ್ಕೆ ಎಷ್ಟು ದುಡ್ಡು ಇದ್ದರೂ ಕೂಡ ಸದು ಸಾಕಾಗುವುದೇ ಇಲ್ಲ. ಜಗತ್ತಿನಲ್ಲಿ ಯಾರೂ ನಿನಗಾಗಿ ಶಾಶ್ವತವಲ್ಲ ಎಂಬ ಅರಿವು ಬಂದಾಗ ಮಾತ್ರ ನೀನು ದೈವದ ಹತ್ತಿರ ಹೋಗುತ್ತೀಯ. ಒಂಟಿತನವನ್ನು ಶಾಪವೆಂದು ಭಾವಿಸಬೇಡ, ಅದು ನಿನ್ನನ್ನು ನೀನು ಹುಡುಕಿಕೊಳ್ಳಲು ಸಿಕ್ಕಿರುವಂತಹ ಒಂದು ಅದ್ಭುತವಾಗಿರುವಂತಹ ಅವಕಾಶ ಎನ್ನುವುದನ್ನು ಮಾತ್ರ ಮರೆಯಬೇಡ. ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲಿಯೂ ಕೂಡ ನಾನು ಇದ್ದೇನೆ. ನನ್ನ ಸುತ್ತಲೂ ಬದುಕು ಸಂಪೂರ್ಣ ಪವಾಡಗಳಿಂದಲೇ ತುಂಬಿದೆ. ಅವುಗಳನ್ನು ಕಂಡು ಖುಷಿ ಪಡು. ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡಿಯೇ ನೀಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮ ಗ್ರಂಥಗಳನ್ನು ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷವನ್ನು ಪಡೆಯಬಹುದು ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು, ಆದರೆ ಅಹಂಕಾರ ತುಂಬಿ ತುಳುಕುತ್ತಾ ಇದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕೂಡ ಮನುಷ್ಯ ಕಳೆದುಕೊಳ್ಳಬಹುದು. ಹಾಗಾಗಿ ಯಾವುದನ್ನು ಸ್ವೀಕರಿಸುತ್ತೀರಾ, ಯಾವುದನ್ನು ಹತ್ತಿರ ಸೇರಿಸಿಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ನೀವು ನಿಸ್ವಾರ್ಥವಾಗಿ ನಿಭಾಯಿಸಿಕೊಂಡು ಬಂದ ಪ್ರತಿಯೊಂದು ಸಂಬಂಧದ ಕೊನೆಯಲ್ಲಿ ನೀವು ಎಲ್ಲರ ದೃಷ್ಟಿಯಲ್ಲಿ ದೋಷಿಯಾಗಿ ಉಳಿಯುತ್ತೀರಾ. ಆ ರೀತಿಯಾಗಿ ಮಾಡುತ್ತದೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲೇ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೆ ಏನು? ಕೃಷ್ಣ ನಸು ನಗುತ್ತಾ ಹೇಳಿದ, ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದೇ ಸಂಬಂಧಿಕರು, ಈಗ ಎನ್ನುವುದೇ ಜೀವನ ಎಂದು. ಹಾಗಾಗಿ ಸರಿಯಾದ ರೀತಿಯಲ್ಲಿ ಈಗಿನ ಸಮಯವನ್ನು ಸದುಪಯೋಗ ಮಾಡಿಕೊಂಡಾಗ ಮಾತ್ರ ನಾಳೆಯ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ನಾವು ಏನನ್ನು ಕಳೆದುಕೊಂಡು ಇರುತ್ತೇವೆಯೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಪಡೆಯುತ್ತೇವೆ. ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕಾದಂಥದ್ದು ತುಂಬಾ ಮುಖ್ಯ. ನಾವು ನಮ್ಮ ಜೀವನದಲ್ಲಿ ಯಾರ ಹತ್ತಿರ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ.
ಏಕೆಂದರೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆಯನ್ನು ಕೇಳುತ್ತಿದ್ದ, ದುರ್ಯೋಧನ ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಾ ಇದ್ದ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಕೊನೆಗೆ ಸಿಕ್ಕಿದ್ದು ಕಷ್ಟಗಳು ಹಾಗೂ ಶಾಪಗಳು ಅಷ್ಟೇ. ಕೊನೆಯಲ್ಲಿ ಅಂತ ಶ್ರೀಕೃಷ್ಣನಿಗೂ ಕೂಡ ಗಾಂಧಾರಿಯ ಶಾಪ ಎನ್ನುವುದು ಇತ್ತು ಎನ್ನುವುದನ್ನು ಮರೆಯಬೇಡಿ. ಜಗತ್ತಿನಲ್ಲಿ ಅತಿ ಪರಿಶುದ್ಧವಾದಂತಹ ಪ್ರೀತಿ ಯಾವುದು ಅಂದರೆ ಸಿಗಲಾರದೆ ಇರುವಂತಹ ಪ್ರೀತಿಯನ್ನು ಮರೆಯಲು ಆಗದೇ ಇರುವಷ್ಟು ಪ್ರೀತಿ ಮಾಡುವುದು. ಅರ್ಜುನನು ಹೇಳುತ್ತಾನೆ, ಇಡೀ ಜಗತ್ತನ್ನೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳುತ್ತಾನೆ, ಚಿಂತೆ ಏಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲುವುದಕ್ಕೆ ಅಂತ 100 ಜನ ಇದ್ದರೆ ಕಾಯುವುದಕ್ಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಅವನು ಪರಿಚಿತ ಅಥವಾ ಅಪರಿಚಿತನೂ ಕೂಡ ಆಗಬಹುದು ಎನ್ನುವುದನ್ನು ಮರೆಯಬೇಡಿ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇವೆ ಅಂದರೆ ಅರ್ಥ ಎನ್ನುವುದು ಎಲ್ಲಿದೆ ಹೇಳಿ? ಖಂಡಿತವಾಗಿಯೂ ಕೂಡ ಇಲ್ಲ. ಯಾರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕರ್ಮ ಎಂದರೆ ಏನು ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ. ಕೃಷ್ಣ ಹೇಳಿದನು, ಉತ್ತಮವಾದ ಕೆಲಸಕ್ಕೆ ಉತ್ತಮ ಪರಿಣಾಮ, ಕೆಟ್ಟ ಕೆಲಸಕ್ಕೆ ಕೆಟ್ಟ ರೀತಿಯ ಪರಿಣಾಮ, ಇದುವೇ ಕರ್ಮ ಎಂದು. ಯಾರು ಎಷ್ಟು ಸುಂದರವಾಗಿರುವಂತಹ ವೇಷವನ್ನು ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ ಎನ್ನುವುದನ್ನು ಮರೆಯಬೇಡಿ. ಸೇವೆ ಎಲ್ಲರೂ ಕೂಡ ಮಾಡು, ಆದರೆ ಪ್ರತಿಫಲ ಯಾರಲ್ಲಿಯೂ ಕೂಡ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದನ್ನು ಭಗವಂತನೇ ವಿನಃ ಮನುಷ್ಯನಲ್ಲ ಎನ್ನುವುದನ್ನು ಮರೆಯಲೇಬೇಡ. ಕೃಷ್ಣನಿಗೆ ರಾಧೆ ಕೇವಲ ಪ್ರೀತಿ ಅಲ್ಲ, ಅವನ ಸ್ವಯಂ ಹೃದಯವೇ ಆಗಿದ್ದಳು ಎನ್ನುವುದನ್ನು ಮರೆಯಲೇಬೇಡಿ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲವನ್ನು ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಾ ಇದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲವನ್ನು ಸಿಗದೇ ಇದ್ದರೆ ನಿನ್ನನ್ನು ಪರೀಕ್ಷೆಗೆ ಒಳಪಡಿಸುತ್ತಿದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದೇ ಇದ್ದರೆ ನಿನ್ನ ಅತ್ಯುತ್ತಮವಾದದ್ದನ್ನು ಕಾಯಿಸುತ್ತಾ ಇದ್ದಾನೆ ಎಂದು ಅರ್ಥ ಎನ್ನುವುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ. ಕಾಯಲು ನಾನು ಇರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದು ಏಕೆ? ಯಾರನ್ನ ನಂಬಿ ಬಂದಿಲ್ಲ ಎಂದು ನೀನು ಹೇಳಿದ ಮೇಲೆ ಎಲ್ಲರೂ ನಮ್ಮವರೇ ಎಂದು ಇರುವುದು ಏಕೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಜಗತ್ತಿನಲ್ಲಿ ಅತಿ ಪರಿಶುದ್ಧವಾಗಿರುವಂತಹ ಪ್ರೀತಿ ಯಾವುದು ಅಂದರೆ ಸಿಗದೆ ಇರುವಂತಹ ಪ್ರೀತಿಯನ್ನು ನಾವು ಮತ್ತೆ ಮತ್ತೆ ಬಯಸುವುದು. ಯಾರನ್ನಾದರೂ ಕ್ಷಮಿಸುವಷ್ಟು ಒಳ್ಳೆಯವರಾಗಿ ಇರಿ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಿ ಇರುವುದಕ್ಕೆ ಜೀವನದಲ್ಲಿ ಹೋಗಲೇಬೇಡಿ. ಸರಿಯಾದ ಸಮಯದಲ್ಲಿ ತಪ್ಪಾದ ಸ್ಥಳದಿಂದ ಹೊರಗೆ ಬರುವುದು ಕೂಡ ದೇವರ ಆಶೀರ್ವಾದವೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣವನ್ನು ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನೂ ಕೂಡ ಕಡೆಗಣಿಸುವುದಕ್ಕೆ ಹೋಗಬಾರದು. ನೀವು ಯಾರನ್ನ ಮೋಸ ಮಾಡಿ ತುಳಿಯುತ್ತಾ ಬದುಕುವುದಿಲ್ಲವೋ ಅವರಿಗೂ ಕೂಡ ನಿಮ್ಮನ್ನು ತುಳಿಯುವ ಶಕ್ತಿ ಇರುತ್ತದೆ. ಒಬ್ಬರ ಕಣ್ಣೀರು ಕೇವಲ ಕಣ್ಣೀರು ಅಲ್ಲ, ಶಾಪವೂ ಕೂಡ ಆಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯಬೇಡಿ. ನೀನು ಮಾಡುವ ಕೆಲಸ ಸಣ್ಣದ್ದು ಇರಲಿ ಅಥವಾ ದೊಡ್ಡದ್ದು ಇರಲಿ, ಅದನ್ನು ಭಗವಂತನಿಗೆ ಅರ್ಪಿಸಿ. ಫಲಿತಾಂಶದ ಚಿಂತೆ ಎನ್ನುವುದು ಬೇಡವೇ ಬೇಡ. ನಿನ್ನ ಕೆಲಸದ ಮೇಲೆ ನೀನು ಗಮನವನ್ನು ಹರಿಸು. ಯಾವುದನ್ನು ನಿನಗೆ ಕರುಣಿಸಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಅಂತಹ ಸ್ಥಳಗಳಿಗೆ ನೀವು ಕಾಲಿಡುವುದಕ್ಕೆ ಹೋಗಲೇಬಾರದು. ಒಬ್ಬರಿಗೆ ಚುಚ್ಚಿ ಮಾತನಾಡಿ ಸೇಡು ತೀರಿಸಿಕೊಳ್ಳುವ ನಿನಗೆ ನೊಂದವರ ಕಣ್ಣೀರಿಗೆ ಶಾಪದಂತೆ ಕಾಣುತ್ತದೆ. ಎಚ್ಚರಿಕೆ. ಒಳ್ಳೆಯದು ತಿಳಿದು ಯಾರಿಗೂ ಕೂಡ ನೋವು ಕೊಡದೇ ಇರುವುದಿಲ್ಲ, ಹಾಗೂ ಯಾರನ್ನೂ ಕೂಡ ದ್ವೇಷ ಮಾಡಿ ಯಾರ ಜೀವನವನ್ನು ಕೂಡ ಹಾಳು ಮಾಡುವುದು ಕೂಡ ಇಲ್ಲ. ಜೊತೆಯಲ್ಲಿ ಇರುವವರು ಎಲ್ಲರೂ ಕೂಡ ನಮ್ಮವರೇ ಎಂದು ಬೇಗಬೇಡ. ಅವರಿಗೆ ಬೇಕಿದ್ದವರು ಜೊತೆಯಲ್ಲಿ ಇದ್ದಾಗ ನಿಮ್ಮನ್ನು ಕಡೆಗಣಿಸಿದವರನ್ನು ಕೂಡ ನಾವು ನೋಡಿದ್ದೇವೆ ಎನ್ನುವುದನ್ನು ಮರೆಯಬೇಡ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಬೇಡ. ನೀನು ಅದೃಷ್ಟಶಾಲಿಯಾಗಿ ಇದ್ದರೆ ಇದನ್ನೆಲ್ಲವೂ ಕೂಡ ನಿನ್ನ ಕಣ್ಣಾರಿಯೇ ಗಮನಿಸುತ್ತೀಯ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ.
ನೋಡುವ ದೃಷ್ಟಿ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಅದು ರೂಪಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಮ್ಮೆನಾದರೂ ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದುಃಖಿಗಳಾಗಿಯೇ ಇದ್ದಾರೆ ಏಕೆ ಎಂದು. ಆಗ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನು ಕೊಡುತ್ತಾನೆ, ಸುಖ ಎಲ್ಲರ ಬಳಿಯಲ್ಲಿಯೂ ಕೂಡ ಇದೆ, ಆದರೆ ಎಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಎಂದು. ಹೇಗೆ ಮೋಸ ಮಾಡಿ ಸಂಪಾದನೆ ಮಾಡಿ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆ ವಿನಃ ಮೋಸ ಮಾಡಿದವರಿಗೆ ಸೇರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡು, ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರವಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತಾ ಹೋಗುತ್ತದೆ. ದುಷ್ಟರು ನಿಮ್ಮ ಕಣ್ಣೀರನ್ನು ನೋಡಿ ನಗುತ್ತಿದ್ದಾರೆಯೇ, ಹಾಗಿದ್ದರೆ ಅವರ ಅಂತ್ಯ ಶುರುವಾಗಿದೆ ಎಂದು ಅರ್ಥ. ಮಹಾಭಾರತದಲ್ಲಿ ದ್ರೌಪದಿಯ ಕಣ್ಣೀರು ನೋಡಿ ನಕ್ಕ ದುರ್ಯೋಧನ ತನ್ನ ಸಾವನ್ನು ತಾನೇ ತಂದುಕೊಂಡ ಎಂದು ನೀವು ಎಂದಿಗೂ ಕೂಡ ಮರೆಯಬೇಡಿ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನು ಆಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತಾ ಇದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸುವುದನ್ನು ಮನುಷ್ಯ ಕಲಿಯಬೇಕು. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಶಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷೇಮವೋ ಅಲ್ಲಿ ಭಗವಂತನ ವಾಸ. ಇದನ್ನು ಎಂದಿಗೂ ಕೂಡ ಮರೆಯಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.